ನೆನ್ನೆ ನಮ್ಮ ಸೆಕ್ಷನಲ್ಲಿ ಯಾರ್ಯಾರೆಲ್ಲ ಈ ತಾತಂಗೆ ದುಡ್ಡು ಕೊಟ್ಟಿದ್ರು ಅವ್ರಿಗೆಲ್ಲ ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆ ಎದ್ದು ನಮ್ಮಮ್ಮ ಇಡ್ಲಿ ನೆನಕಿದ್ದಕ್ಕೆ ಪಲ್ಯ ಮಾಡಿ ಚಟ್ನಿಗೆಲ್ಲ ರೆಡಿ ಮಾಡ್ಕಿ ಫ್ರೆಶ್ ಅಪ್ ಆಗಿ ಬಂದು ಮಾಡಿದ ತಿಂಡಿ ತಿಂದ್ಬಿಟ್ಟು ಕಾಲೇಜ್ ಕಡೆಗೆ ಹೊರಟೆ. ನಾನು ಸೋಪಾಗಿ ಮುಖ ತೊಳೆಯೋದು ಹೆಚ್ಚು, ಮೇಕಪ್ ಏನು ಹಾಕಲ್ಲ, 1/4 kg ಲಿಪ್ಸ್ಟಿಕ್ ಹಾಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಿಗೆ ಬಂದರೆ ಈ ತಾತ ನೆನ್ನೆ ಬಂದು ನಮ್ಮ ಕಾಲೇಜಲ್ಲಿ ವರ್ಷಕ್ಕೊಂದ್ಸಲ ಬರ್ತೀನಿ ದುಡ್ಡು ಕೊಡಿ ಅಂತ ಎಲ್ಲರ ಹತ್ರನೂ ಕಲೆಕ್ಟ್ ಮಾಡ್ಕೊಂಬಂದು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ತೇರ್ತಾ ಹಾಕೊಂಡು ತೇಲ ಆಡ್ತಾವ್ರೆ ತಾತಪ್ಪ. ಅಷ್ಟೊತ್ತಿಗಾಗಲೇ ಕ್ಯಾಂಪಸ್ ಬಂತು. ಹತ್ಕೊಂಡಂಗೆ ಮುಂದೆ ಬಂದು ಸೀಟ್ ಹತ್ಕೊಂಡು ಕೂತ್ಕೊಂಡೆ. ಅಷ್ಟೊತ್ತಿಗೆ ನಾ ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಹುಡುಗಿಗೆ ಹೇಳ್ಕೊಂಡು ಇದೇ ನಮ್ಮ ಜೈಲು ಅಲ್ಲ ಕಾಲೇಜು. ನಮ್ಮ ಹುಡುಗಿ ತಿಂಡಿ ತಿಂತಾ ಇದ್ಲು ಅಂತ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಹಾಯ್ ಮಾಡ್ರಿ. ನೀವು ಪರವಾಗಿಲ್ಲ ಹಾಯ್ ಮಾಡಿದ್ರು ನನ್ನ ಫ್ರೆಂಡ್ಸ್. ಅದೇ ನಮ್ಮ ಫೇರ್ ಬ್ರ್ಯಾಂಡು ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಎಲ್ಲೋ ಡಟ್ಟಿ ಫೆಲ್ಲೋ ಅಂತ ಬಂದಿದ್ಲು ಇವತ್ತು ಕಾಲೇಜಿಗೆ. ಮ್ಯಾಮ್ ಉಗಿತಾ ಇದ್ರು ಎಲ್ಲರಿಗೂ ಸೇರಿಸಿ ಅಂತ. ಎದ್ದೋಗೊಂದು ಬಾಚೆ ಅಂತ ಕರಿತಿದ್ಲು. ಆಗ್ತಾ ಇಲ್ಲ ಈ ಕ್ಲಾಸಲ್ಲಿ ಕೂತ್ಕೊಂಡ್ರೆ ನಿದ್ದೆ ನನಗೆ ಗೊತ್ತಿಲ್ಲಂಗೆ ವಿಡಿಯೋ ಮಾಡ್ಬಿಟ್ಟವಳು ನಮ್ಮ ಪಾಪಚ್ಚಿ. ಕಾಲೇಜ್ ಮುಗಿಸ್ಕೊಂಬರ್ಬೇಕಾದ್ರೆ ದ್ರಾಕ್ಷಿ ತಿನ್ನಂಗಾಯಿತು ಅಂತ ಒಂದೊಂದು ದ್ರಾಕ್ಷಿ ಕಿತ್ಕೊಂಡು ತಿಂದ್ಬಿಟ್ಟು ಪ್ಲಾನ್ ಸಕ್ಸಸ್ ಆಯಿತು ಅಂತ ಬಂದು ಹಂಗೆ ಊಟ ಮಾಡಿಕೊಂಡು ನಮ್ಮ ಅತ್ತೆ ಮನೇಲಿ ಯಾರೋ ಗಾರ ಕೆಲಸ ಮಾಡೋರು ಟೋಪಿ ಮಾಡಿದ್ರು ಅಂತ ಟೋಪಿ ಹಾಕ್ಕೊಂಡು ನಾನೊಂದು ಪೋಸ್ಟ್ ಕೊಟ್ಕೊಂಡು ನಮ್ಮ ಅಪ್ಪಂಗೂ ಟೋಪಿ ಹಾಕೋಣ ಅಂತ ಆಚೆ ಬಂದೆ. ನಮ್ಮ ಅಪ್ಪನ ಮೈಂಡ್ ವಾಯ್ಸ್ ಏನಿರ್ಬೋದು ಅಂದರೆ ನನ್ನ ಮಗಳು ನನಗೆ ಟೋಪಿ ಹಾಕ್ತಾಳಲ್ಲ ಅನ್ನೋ ಖುಷಿ. ಗೊತ್ತೀಯ ಮೊಬೈಲ್ ನೋಡ್ಕೊತಿ ಮನೆ ಕತ್ತೀಯ ಕೊಡಿ ಪಾತ್ರೆ ಬೆಳಗಲ್ಲ ಅವ್ನು ಕಸ ಗುಡ್ಸು 2/3 ನಾನು ಲೆಕ್ಕಕ್ಕಿಲ್ದು ತಾನೆ. ಇವತ್ತಿನ ಲಾಗ್ ಇಷ್ಟ ಓಕೆ ಫ್ರೆಂಡ್ಸ್, ಬಾಯ್.